ನೋಡಿ, ರಾಜ್ಯ ಸರ್ಕಾರದ ಅದರಲ್ಲೂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅಂತಂದರೆ ಅದು ಅನ್ನಭಾಗ್ಯ. ಆದರೆ ಈ ಅನ್ನಭಾಗ್ಯದ ಅಕ್ಕಿ ಪದೇ ಪದೇ ಈ ಕಾಳಸಂತೆಯಲ್ಲಿ ಮಾರಾಟವಾಗುವುದನ್ನು ತಡೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ವಿಫಲವಾಗಿದೆ ಅಂತ ಅನಿಸ್ತಾ ಇದೆ. ಈಗ ನೋಡಿ, ಕೊಪ್ಪಳದಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡಿರೋದು ಗೊತ್ತಾಗಿದೆ. ಲಾರಿಯನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕನ್ನಡ ಸಂಘಟನೆಗಳು. ಕೊಪ್ಪಳದ ಗಂಗಾವತಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಗಂಗಾವತಿಯ ವಡ್ಡರಹಟ್ಟಿ ಬಳಿ ಲಾರಿಯನ್ನು ತಡೆದಿದ್ದಾರೆ ಕನ್ನಡಪರ ಸಂಘಟನೆಗಳು. ಮಾನ್ವಿಯ ಕಾಂಗ್ರೆಸ್ ಮುಖಂಡರಿಗೆ ಸೇರಿದಂತಹ ಅಕ್ಕಿ ಅನ್ನೋ ಮಾಹಿತಿಯೂ ಕೂಡ ಇದೆ. ಲಾರಿಲಿ 30 ಟನ್ ಪಡಿತರ ಅಕ್ಕಿ ಇರೋ ಬಗ್ಗೆಯೂ ಮಾಹಿತಿ ಇದೆ. ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಲಾರಿಯಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ದಿದ್ದು. ನಾವೆಲ್ಲರಿಗೂ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಶುಕ್ರಾಜ್ ಫೋನ್ ಸಂಪರ್ಕದಲ್ಲಿ. ಶುಕ್ರಾಜ್, ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇದು ಅನ್ನಭಾಗ್ಯ ಅಕ್ಕಿ. ಆದರೆ ಎಲ್ಲ ಒಂದು ಕಡೆ ಈ ಅನ್ನಭಾಗ್ಯದ ಅಕ್ಕಿಯ ಅನ್ನ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆಯಲ್ಲ, ಇದನ್ನು ತಡೆಯೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಅನಿಸ್ತಾ ಇದೆ. ಈಗಾಗಿರೋ ಕೇಸ್ ಬಗ್ಗೆ ಹೇಳೋದಾದ್ರೆ ಎಸ್, ಖಂಡಿತ ಶರತ್ತು. ಈ ರೀತಿ ಪಡಿತರ ಅಕ್ಕಿ ಕೊಪ್ಪಳ ಜಿಲ್ಲೆಯಲ್ಲಿ ಸಿಗೋದು ಇದೇ ಮೊದಲೇನಲ್ಲ. ಇಂತಹ ಸಾಕಷ್ಟು ಬಾರಿ ಅಕ್ಕಿ ಕಳ್ಳ ಸಾಗಾಟನೆ ಮಾಡುವ ಸಂದರ್ಭದಲ್ಲಿ ಏನು ಸಂಘಟನೆಗಳಾಯ್ತು, ಇನ್ನಿತರ ಜನಗಳು ಈ ರೀತಿ ಅಕ್ಕಿಯನ್ನು ಹಿಡಿದು ಈ ಆಹಾರ ಇಲಾಖೆ ಸರಬರಾಜುಗೆ ಅಧಿಕಾರಿಗಳಿಗೆ ಕೊಡ್ತಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಇಂದು ಕೂಡ ಸುಮಾರು 10 ಲಕ್ಷ ಮೌಲ್ಯದ ಈ ಒಂದು ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡ್ತಿರತಕ್ಕಂಥದ್ದನ್ನ ಗಂಗಾವತಿಯ ಒಂದು ವಡ್ರಟ್ಟಿ ಬಳಿ ಈ ಒಂದು ಲಾರಿಯನ್ನು ತಡೆದು ಏನು ಕನ್ನಡ ಪರ ಸಂಘಟನೆಗಳು ನಿಲ್ಲಿಸಿರ್ತಕ್ಕಂಥದ್ದು. ಕೂಡಲೇ ಏನು ಆಹಾರ ಇಲಾಖೆ ಸರಬರಾಜು ಮಾಡತಕ್ಕಂಥ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ಅಧಿಕಾರಿಗಳು ಕೂಡ ಬಂದು ಇದು ಪಡಿತರ ಅಕ್ಕಿ ಹೌದು ಅಲ್ವೋ ಅನ್ನೋದನ್ನ ಕುರಿತು ದಾಖಲೆ ಮತ್ತು ಇನ್ನಿತರ ರೀತಿಯ ಟೆಸ್ಟ್ ಗಳನ್ನು ಮಾಡಿ ಅದನ್ನ ಪರಿಶೀಲನಾ ಕಾರ್ಯ ನಡೆಸಿರ್ತಕ್ಕಂಥದ್ದು. ಇಲ್ಲಿ ವಿಪರ್ಯಾಸ ಏನಂತಂದ್ರೆ, ಈ ರೀತಿ ಅಕ್ರಮವಾಗಿ ಪಡಿತರ ಸಿಕ್ಕಂತಹವನ್ನ ಆಹಾರ ಇಲಾಖೆ ಸರಬರಾಜು ಮಾಡ್ತಕ್ಕಂಥ ಅಧಿಕಾರಿಗಳು ಇವನ್ನ ಟೆಸ್ಟ್ ಅಂತ ತೆಗೆದುಕೊಂಡು ಹೋದ ನಂತರ ಸುಮಾರು ಒಂದ್ 2-3 ತಿಂಗಳ ಆದ ನಂತರ ಈ ಅಕ್ಕಿಗಳು ಏನಾಗ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಅವರು ಈವರೆಗೂ ನೀಡಿರುತ್ತಾರೆ. ಇಂಥ ಸಾಕಷ್ಟು ಬಾರಿ ಇಂತಹ ಅಕ್ರಮ ಪಡಿತರ ಅಕ್ಕಿ ಮಾರಾಟ ಕಾಳಸಂತೆಯಲ್ಲಿ ಮಾಡಾಕ್ತಿರೋದನ್ನ ತಡೆಯೋದ್ರಲ್ಲಿ ಏನು ಜಿಲ್ಲೆಯ ಅಧಿಕಾರಿಗಳು ಕೂಡ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಏನು ಗಂಗಾವತಿ ವ್ಯಾಪ್ತಿಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಿರೋದ್ರಿಂದ ಏನು ಗಂಗಾವತಿ ಇರತಕ್ಕಂತ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶ ಕೂಡ ಇದೀಗ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗ ಸಿಕ್ಕಿರತಕ್ಕಂತಹ ಮಾಹಿತಿ ಪ್ರಕಾರ ಏನು ಲಾರಿಯಲ್ಲಿ ಹೋಗ್ತಾ ಇರತಕ್ಕಂತ ಪಡಿತರ ಅಕ್ಕಿ ರಾಯಚೂರು ಮೂಲದ ಕಾಂಗ್ರೆಸ್ ಮುಖಂಡರಿಗೆ ಸೇರಿದವು ಅಂತ ಒಂದು ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಪರಿಪೂರ್ಣ ಒಂದು ಏನೋ ಈ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಏನು ಇವು ಕೇಸ್ ಮಾಡ್ತಾರ ಅಥವಾ ಏನೋ FSSAI ರಿಪೋರ್ಟ್ ಏನ್ ಬರುತ್ತೆ ಅದಾದ ನಂತರ ಇದು ಪಡಿತರ ಅಕ್ಕಿ ಹೌದು ಅಲ್ವೋ ಅಥವಾ ಅಕ್ರಮವಾಗಿ ಸಾಗಾಟ ಮಾಡ್ತಿದಾರ ಇಲ್ವೋ ಅನ್ನೋದ್ರ ಕುರಿತು ಅಧಿಕಾರಿಗಳು ತಿಳಿಸ್ಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಶುಕ್ರಾಜ್ ಡೀಟೇಲ್ಸ್ಗಾಗಿ.